ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಇವತ್ತು ಟೀಕೆ ಮಾಡಲ್ಲ. ಆದರೆ ಸೋಲ್ಸೋಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಇವತ್ತು ಅವ್ರು ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯಿತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ಮೋದಿ ಎಲ್ಲರೂ ಈ ಮಾತು ಹೇಳ್ತಾರಾ ಏನು ಸರ್? ಬಿ ಜೆ ಪಿ ವಿರುದ್ಧ ಅಲ್ಲ, ದಲಿತರ ವಿರುದ್ಧ. ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಈ ಮತ್ತೊಬ್ಬ ದಲಿತರನಿಗೆ ಮೋಸ ಮಾಡ್ತಾರೆ. ಇದರಲ್ಲಿ ಏನು ಅನುಮಾನ ಬೇಡ. ಆಗಲೇ ನಿತೀಶ್ ಕುಮಾರು, ಅದಾದ ನಂತರ ಲಾಲು ಪ್ರಸಾದ್ ಅವರು ಏನು ಹೇಳಿದ್ದಾರೆ? ಸಭೆಯಿಂದ ಎದ್ದೋಗಿದ್ರೆ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಅವಮಾನ ಮಾಡ್ತೀನಿ ಅವ್ರನ್ನ? ಇಡೀ ದೇಶದಲ್ಲಿ ಈ ರೀತಿ ದಲಿತರನ್ನ, ಹಿಂದುಳಿದವ್ರಿಗೆ ದ್ರೋಹ ಮಾಡ್ತಾ ಇರೋದೇ ಕಾಂಗ್ರೆಸ್. ನೋಡಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಭಾರತೀಯ ಜನತಾ ಪಾರ್ಟಿ 3 ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ವಿ. ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಆ 3 ರಾಜ್ಯನ ಗೆದ್ದೇ ಬಿಡ್ತೀವಿ ಅಂತ ಇರಲಿಲ್ಲ. ನಿಮ್ಮ ಟಿ ವಿಗಳಲ್ಲೆಲ್ಲ ಸಮೀಕ್ಷೆಗಳು ನೋಡಿ ನಮಗೆ ಆಶ್ಚರ್ಯ ಆಯಿತು. ನೀವು ಹಂಗೆ ಅಂದ್ಕೊಂಡಿದ್ರೆ ನಾವು ಹಂಗೆ ಅಂದ್ಕೊಂಡಿದ್ವಿ, ಗೆದ್ವಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ನೋಡಿ ಹುಡುಕ್ರಿ. ಇಡೀ ಪ್ರಪಂಚಕ್ಕೆ ಮಾಡಲು ಆದಿವಾಸಿಗಳಿಗೆ, ಹಿಂದುಳಿದವ್ರಿಗೆ, ಮುಂದೋರಿಗೆ, ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಇಂಥ ಸಮಾಜಕ್ಕೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋಂಥ ಭಾವನೆಯೇ ಬರಬಾರ್ದು. ಆ ರೀತಿಯಲ್ಲಿ ಬಿ ಜೆ ಪಿ ಮಾಡ್ತಾಯಿದೆ. ಇವ್ರಿಗೆ ಗೊತ್ತು ಹೆಂಗಿದ್ರು ಅಧಿಕಾರಕ್ಕೆ ಬರಲ್ಲ. ದಲಿತರು ಪ್ರಧಾನಮಂತ್ರಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅವ್ರ ಎದುರಿಗೇನೆ ಎದ್ದೋದ್ರೆ ಇದನ್ನು ಇಂಡಿಯಾ ಅಂತ ಕರೀತೀರಾ ಇದನ್ನು? ಹಾಗೆ ದಯವಿಟ್ಟು ನೀವು ಈ ರೀತಿ ಮೋಸ ಮಾತ್ರ ದಲಿತರಿಗೆ ಮಾಡಬೇಡಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಲ್ಲ, ಪ್ರಿಯಾಂಕಾ ಖರ್ಗೆ ಧರ್ಮದ್ರೋಹಿ. ನನಗೆ ಅವ್ನ ಮಾತುಗಳ ಬಗ್ಗೆ ನನಗೆ ಭಾಳ ಬೇಸರ ಬರುತ್ತೆ. ಆದರೆ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಗೌರವ ಇದೆ. ಅಂಥವ್ರಿಗೆ ಈ ರೀತಿ ತಂದು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾಕೆ ಹಿಂಗೆ ಮೋಸ ಮಾಡ್ತೀರಿ ಸರ್? ನಾನು ಅದಕ್ಕೆ ಹೇಳ್ತಾರಲ್ಲ, ಇಷ್ಟು ವರ್ಷ ದಲಿತರನ್ನ, ಹಿಂದುಳಿದವ್ರನ್ನ ಈ ಕಾಂಗ್ರೆಸ್ಸನ್ನು ನಂಬಿ ಅವ್ರು ಓಟ್ ಕೊಟ್ಕೊತ ಬಂದರು. ಈ ಕರ್ನಾಟಕ ರಾಜ್ಯ ಸೋತ್ವಿ ನಾವು ಅಸೆಂಬ್ಲಿ ಎಲೆಕ್ಷನಲ್ಲಿ. 3 ರಾಜ್ಯದಲ್ಲಿ ಹೆಂಗೆ ಅಧಿಕಾರಕ್ಕೆ ಬಂದ್ವಿ? ಅದೇ ದಲಿತರು, ಅದೇ ಹಿಂದುಳಿದವ್ರು ಜಾಸ್ತಿ ಇದ್ದಾರೆ ತಾನೆ. ಯಾಕೆ ಬಿ ಜೆ ಪಿ ಓಟ್ ಕೊಟ್ಟರು ಅವರು? ಕಾಂಗ್ರೆಸ್ಗೆ ಯಾಕೆ ಓಟ್ ಕೊಡಲಿಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ನು ಯಾವುದೋ ಒಂದು ದಲಿತ ಅಸ್ತ್ರ ತೋರಿಸ್ದಾಗ ಮಾಡಿ ಪ್ರಧಾನಮಂತ್ರಿ ಮಾಡ್ದಂಗೆ ಮಾಡ್ತೀನಿ ಅಂತ ದಲಿತರನ್ನು ಮೋಸ ಮಾಡೋಕ್ಕೆ ಇವ್ರ ಕೈಲಿ ಸಾಧ್ಯವೇ ಇಲ್ಲ ಇನ್ಮೇಲೆ ಈ ದೇಶದಲ್ಲಿ. ಇನ್ನು ಬರೋಂಥ ದಿನಗಳು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಬಿ ಜೆ ಪಿನೇ ಅಧಿಕಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.